ಜೂನ್ 20ರಂದು ಭಾರತ ಹಾಗೂ ಅಫ್ಘಾನಿಸ್ತಾನ ತಂಡವು ಮುಖಾಮುಖಿಯಾಗುತ್ತಿದ್ದು, ಹಾಗೆ ವೀಕ್ಷಕರೇ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಬಲಿಷ್ಠ ತಂಡವನ್ನು ಪ್ರಕಟಿಸಿದ ರೋಹಿತ್ ಶರ್ಮಾ, ಇನ್ನು ವೀಕ್ಷಕರು ರವೀಂದ್ರ ಜಡೇಜಾ ಮತ್ತು ವಿರಾಟ್ ಕೊಹ್ಲಿ ಅವರು ಹೊರಗೆ ಬಿದ್ದಿದ್ದು, ಹಾಗೆ ವೀಕ್ಷಕರು ಯಶಸ್ವಿ ಜೈಸ್ವಾಲ್ ಮತ್ತು ರಿಂಕು ಸಿಂಗ್ ಅವರು ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರು, ರೋಹಿತ್ ಶರ್ಮಾ ಅವರು ದಿಢೀರಿನ ತಂಡದಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ. ವೀಕ್ಷಕರು, ಈ ಒಂದು ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಾಗಿ ಕಂಡು ಬಂದಲ್ಲಿ ವಿಡಿಯೋಗೊಂದು ದಯವಿಟ್ಟು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರು, ಇದೀಗ ಭಾರತ ತಂಡವು ಆಲ್ರೆಡಿ ಕೆರಿಬಿಯನ್ ನಾಡಿಗೆ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರು ಭಾರತ ತಂಡವು ಸೂಪರ್ 8 ಪಂದ್ಯಗಳನ್ನು ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಸೆಣಸಾಡಲಿದೆ. ಒಂದು ವೀಕ್ಷಕರೇ ಅಫ್ಘಾನಿಸ್ತಾನ ತಂಡವು ಜೂನ್ 20ರಂದು ಎದುರಾದರೆ, ಹಾಗೆ ವೀಕ್ಷಕರೇ ಜೂನ್ 22ರಂದು ಬಾಂಗ್ಲಾದೇಶ್ ಎದುರಾಳಿಯಾಗಲಿದೆ. ಇನ್ನು ವೀಕ್ಷಕರೇ ಎಲ್ಲರಿಗೂ ಗೊತ್ತಿರುವಂತೆ ಕೊನೆಯ ಪಂದ್ಯವನ್ನು ಆಸ್ಟ್ರೇಲಿಯಾ ವಿರುದ್ಧ ಆಡಲಿದೆ. ಇನ್ನು ವೀಕ್ಷಕರೇ ಅದಕ್ಕೂ ಮುಂಚಿತವಾಗಿ ಮೊದಲ ಪಂದ್ಯವನ್ನು ಅಫ್ಘಾನಿಸ್ತಾನ ವಿರುದ್ಧ ಆಡುತ್ತಿದ್ದು, ಹಾಗೆ ವೀಕ್ಷಕರೇ ಅದಕ್ಕೂ ಮುಂಚಿತವಾಗಿ ಬಲಿಷ್ಠ ತಂಡವನ್ನು ರೋಹಿತ್ ಶರ್ಮಾ ಅವರು ಪ್ರಕಟಿಸಿದ್ದಾರೆ. ವೀಕ್ಷಕರೇ ಈ ಒಂದು ತಂಡದ ಕಡೆ ಗಮನ ಹರಿಸುವುದಾದರೆ, ಹೌದು ವೀಕ್ಷಕರೇ ಓಪನಿಂಗ್ ಸ್ಥಾನದಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಅವರು ಕಣಕ್ಕಿಳಿದರೆ, ಹಾಗೆ ವೀಕ್ಷಕರೇ 3ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಅವರು ಎಂದಿನಂತೆ ಕಣಕ್ಕಿಳಿಯಬಹುದು. ಇನ್ನು ವೀಕ್ಷಕರೇ 4 ಹಾಗೂ 5ನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ರಿಷಬ್ ಪಂತ್ ಅವರು ಕಣಕ್ಕಿಳಿದರೆ, ಹಾಗೆ ವೀಕ್ಷಕರೇ 6 ಹಾಗೂ 7ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ ಅವರು ಕಾಣಿಸಿಕೊಳ್ಳಬಹುದು. ಇನ್ನು ವೀಕ್ಷಕರೇ 8 ಹಾಗೂ 9ನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಅಕ್ಷರ್ ಪಟೇಲ್ ಅವರು ಸ್ಥಾನ ಪಡೆದಿದ್ದರು. ಇನ್ನು ವೀಕ್ಷಕರೇ ಈ ಒಂದು ಸ್ಲಾಟ್ನಲ್ಲಿ ಕುಲ್ದೀಪ್ ಯಾದವ್ ಮತ್ತು ಯಜುವೇಂದ್ರ ಚಹಲ್ ಅವರು ಅವಕಾಶವನ್ನು ಪಡೆಯಬಹುದು. ಇನ್ನು ವೀಕ್ಷಕರು ನಮಗೆ ಬಂದಿರುವಂತಹ ಅಪ್ಡೇಟ್ಸ್ ಪ್ರಕಾರ ಯಶಸ್ವಿ ಜೈಸ್ವಾಲ್ ಅವರ ಬದಲಿಗೆ ರಿಂಕು ಸಿಂಗ್ ಅವರು ಕೂಡ ಕಾಣಿಸಿಕೊಳ್ಳಬಹುದು ಎಂದು ಇದೀಗ ಅಪ್ಡೇಟ್ಸ್ ಬಂದಿದೆ. ವೀಕ್ಷಕರೇ ನಿಮ್ಮ ಪ್ರಕಾರ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಯಾವ ಒಂದು 11ರ ಬಳಗದೊಂದಿಗೆ ಕಣಕ್ಕಿಳಿಯಬಹುದು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ನ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ದಯವಿಟ್ಟು ಲೈಕ್ನ ಮಾಡಿ.